ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾನ್. ನಾನು ಇವತ್ತು ಈ ವಿಡಿಯೋನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಹುಣಸೂರು ಕಡೆ ಇರೋ ಅಂತ ಅದೇ ಕೆ ಆರ್ ನಗರದ ಹುಣಸೂರು ಇದೆಯಲ್ಲ ಆ ಸೈಡಿನ ನಮ್ಮ ಅತ್ತಿಗೆಯ ತೋಟದ ಮನೆಗೆ. ಎಲ್ಲ ಹಿಂಗೆ ಜಾಗ ಇದ್ಬಿಟ್ರೆ ಎಷ್ಟು ಖುಷಿ ಆಯ್ತದೆ ಅಂತ. ಮನೆ ಮುಂದೆ ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನೋ ಒಂದು ಸಣ್ಣ ಸಣ್ಣದು ಬೆಳ್ಕೊಂಡ್ರೆ ಎಷ್ಟೋ ಖುಷಿ. ಮತ್ತು ನಾನು ನನ್ನ ಹಸ್ಬೆಂಡ್ ಈ ತೋಟದ ಮನೆಗೆ ಬಂದ್ವಿ. ಹೇಳೋಕ್ಕೆ ಆಗದಷ್ಟು ಸಂತೋಷ. ಯಾಕೆಂದರೆ ಬಿಲ್ಡಿಂಗ್ನ ನಾವು ಎಲ್ಲ ಕಡೆ ನೋಡ್ತೀವಿ, ನಮಗೆ ಈ ಥರ ತೋಟದ ಮನೆ ಮಧ್ಯ ಇರೋದು ಹೊಸ ಥರ ಅನುಭವ ಅಂತ ಅನ್ನಿಸ್ತು. ಮನೆಯಲ್ಲಿ ನನ್ನ ಅತ್ತಿಗೆ ಹಾಗೂ ನಮ್ಮ ಅತ್ತಿಗೆ ಮನೆಯವರನ್ನೆಲ್ಲ ನೋಡಿ ತುಂಬ ಸಂತೋಷವಾಗಿ ಕಾಲ ಕಳೆದು ವಾಪಸ್ ಬಂದ್ವಿ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮಗೆ ₹1 ಕೂಡ ನಷ್ಟ ಆಗಲ್ಲ. ಮತ್ತ್ಯಾಕೆ ನಿಮಗೆ ಭಯ? ಕೆಲವು ಕಾರ್ಯಗಳನ್ನ ಸ್ವಾರ್ಥಕ್ಕಾಗಿ ಮತ್ತು ಕೆಲವು ಕಾರ್ಯನ ಪುಣ್ಯಕ್ಕಾಗಿ ಕೂಡ ಮಾಡಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜನ ಏನು ಹೇಳಿದ್ರು ಸಬ್ಸ್ಕ್ರೈಬ್ ಮಾಡಲ್ಲ, ನೀನು ಪುಣ್ಯ ನೀನೇ ಇಟ್ಕೊತನೂ ಹೇಳ್ತಾ ಇರ್ಬೋದು. ₹1 ನಷ್ಟವಿಲ್ಲದೆ ಇನ್ನೊಬ್ರಿಗೆ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಆದರೂ ಲಾಭ ಆಗುತ್ತೆ ಅನ್ನೋದಾದರೆ ಏನಕ್ಕೆ ಆ ಕೆಲಸ ಮಾಡಬಾರ್ದು? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಸೀಬೆಕಾಯಿ ಮರ, ಈ ತೋಟದ ಮಧ್ಯ ಅವ್ರ ಮನೆಯ ಉಪಯೋಗಕ್ಕೆ ಬರುವಂತಹ ತರಕಾರಿಗಳು ಜೊತೆಗೆ ಹಣ್ಣುಗಳು, ಹೂಗಳು ಎಲ್ಲಾನು ಬೆಳೆದಿದ್ರು ತೋಟದಲ್ಲಿ. ತೊಂಡೆಕಾಯಿ ಗಿಡ ಅದು ಅಲ್ಲಿ ಬೀದಿಯಲ್ಲಿ ಆ ಗಿಡ ಕಪ್ಸಿದ್ದೀನಿ. ನಾವು ಚಿಕ್ಕದ್ರಲ್ಲಿ ನೋಡ್ತಾ ಇದ್ವಿ, ತಿಂತಾ ಇದ್ವಿ ಅಲ್ಲೇ ರೋಡಲ್ಲಿ. ವೈಟು ರೆಡ್ಡು ಅಲ್ಲೊಂದು, ಅದು ಕನಕಾಂಬರ ಕಲರ್ ಅದು ಅಲ್ಲಿರೋದು. ಗಿಡಗಳ ಮಧ್ಯೆ ಈ ಹಳದಿ ಸೇವಂತಿಗೆ ನೋಡೋದೇ ಒಂದು ಚಂದ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಮನೆಗೆ ಬೇಕಾದಂಥ ಟೊಮೊಟೊ ಕೂಡ ಅಷ್ಟೊಂದೇನಿರಲಿಲ್ಲ, 1-2 ಗಿಡ ಇತ್ತು. ಒಂದೊಂದಂತೂ ಮಲ್ಕೊಂಡ್ಬಿಟ್ಟಿದ್ವು, ನಿದ್ದೆ ಹೊಡಿತಾ ಇತ್ತು. ಒಂದೊಂದಂತೂ ಬಿಟ್ಟಿತ್ತು ಚೆನ್ನಾಗಿ ಕಾಯಿಗಳನ್ನ. ಮಧ್ಯ ಆ ಪಕ್ಷಿಗಳ ಆ ಇಂಚರ ಏನಿದೆ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ವಾ? ಇಲ್ಲೆಲ್ಲ ದಾಸವಾಳ ಕೂಡ ಸುಮಾರು ಒಂದು 3-4 ವೆರೈಟಿ ದಾಸವಾಳ ಕೂಡ ಇದೆ ನೋಡಿ. ಇದು ಅರ್ಶಿನ ಅನ್ಸುತ್ತಲ್ವಾ? ಹಾಂ ಹೌದಾ? ಹಾಂ ಹಾಂ ಅಲೋವೆರಾ ಗೊತ್ತು. ಟೊಮೊಟೊ ಹಣ್ಣು ಈ ಥರ ಆಗ್ಬಿಟ್ಟಿದೆ, ನಾನು ಇದು ಮಾಡಿಲ್ಲ. ಇಲ್ಲ ಆ ಕಡೆ ಒಂದು ಕಾಯಿ. ಬಸಳೆ ಸೊಪ್ಪು ಐತೆ, ಬಸಳೆ ಸೊಪ್ಪು. ಏನ ಯಾವುದು ಯೂಸ್ ಮಾಡಿ ನೀವು ಸಾಂಬಾರು ಹಾಕಲ್ಲ, ಅದನ್ನ ಪಲ್ಯ ಮಾಡೋಣ, ಬರೀ ಒಗ್ಗರಣೆ. ಹಾಂ ಸಾಂಬಾರು ಮಾಡ್ತಾರೆ ಅದರಲ್ಲಿ. ಹಾಂ ಹೌದಾ? ನಾನು ನಿಜ ನೋಡಿಲ್ಲಪ್ಪ, ಬಸಳೆ ಸೊಪ್ಪು ಗೊತ್ತಿಲ್ಲ ನಂಗೆ ಹಾಕೋದು. ನಾನು ಬರೀ ಅದನ್ನ ಒಗ್ಗರಣೆ ಹಾಕೋದು ಅಷ್ಟೇ ಅನ್ಕೊಂಡು. ಹಾಂ ಆ ಕಡೆ ನೀವು ಬೇರೆ ಆ ಕಡೆ ಇದರಿಂದ ಮೇಲೆ ಪೈಪ್ಗಳು ಅಲ್ಲಿ ಸುತ್ತ ಕವರ್ ಮಾಡ್ತಾರೆ, ಸುತ್ತ ಹಾಕಿ ಸೊಪ್ಪು ಕಟ್ಟಿ ಕಟ್ಟಿ ಅಲ್ಲಿ ತನಕ. ಅಲ್ಲ ಇದನ್ನ ಸ್ಟೆಪ್ಸ್ ಮಾಡ್ಬಿಡ್ತೀರಾ, ಅದ್ರ ಮೇಲೆ ಸೊಪ್ಪುಗಳು ಇಡ್ತೀರಾ? ಏರ್ಕೊಂಡು ಮೇಲ್ಕಂಟ. ಇದು ಇಲ್ಲಿಂದ ಫುಲ್ ಎಲ್ಲ ಕವರ್ ಮಾಡ್ಬಿಟ್ಟು ಬೆಂಕಿ ಹಾಕ್ತಾರೆ. ಸೌದೆ ಸೇಮ್ ಹೂಕಟ್ಟ ತರನೇ ಅಲ್ಲೆರಡು ಕಡ್ಡಿಗಳು. ಆ ಕಡ್ಡಿ ಕಟ್ಟಿ 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 ಜೋಡಿಸೋದು. ಆ ಪೈಪ್ ಎಲ್ಲ ಸ್ಪರ್ಧಿ ಕೆಳಗಡೆ ಹಾಕ್ಬಿಟ್ಟು ಫುಲ್ ಕವರ್ ಮಾಡ್ಬಿಡ್ತಾರೆ, ಏನಿರೋದಿಲ್ಲ ಇಲ್ಲಿ. ಅಲ್ಲಿಂದ ಬೆಂಕಿ ಹಾಕ್ತಾರೆ ಹಿಂದ್ಗಡೆ. ಇದೆಲ್ಲ ಫುಲ್ ರೆಡ್ ಆಗ್ಬಿಡ್ತದೆ. ಸೇಮ್ ಫ್ಯಾಕ್ಟ್ರಿ ನಿಮ್ಗೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇದಾಕಂತ ಕಂಪ್ಲೀಟ್ ರೆಡ್ ಬಂದ್ಬಿಡ್ತು. ಈ ಕಲರ್ ರೆಡ್ ಆ ಹೀಟಲ್ಲಿ ಬೇಯಿಸ್ಬೇಕು ಸ್ವಲ್ಪ. ಆ ಬೆಂದ ನಂತರ ಅದನ್ನ ಇಳಿಸ್ಕೊಂಡು ಕೆಟ್ಟರೆ ಯೂಸ್ ಆಗುತ್ತೆ ಅಂತನಾ? ಅಲ್ಲಿ ದೊಡ್ಡದು ಪೈಪು ಇದಕ್ಕೆ ಹಾಕಕ್ಕೆ ಸುತ್ತ ಇಲ್ಲ ಹಾಕಿ ಬೆಂಕಿ ಕೊಡ್ಬೇಕು ಸುತ್ತ ಸುತ್ತ ಇದೆ ಮೇಲೆ. ಇದು ಸೇರಿದಾಗ ಇಲ್ಲಿಂದ ಬರ್ತಿಲ್ವ, ಇಲ್ಲೂ ಪೈಪ್ ಬರ್ತದೆ, ಇಲ್ಲೆಲ್ಲ ಬರ್ತದೆ. ಇಲ್ಲೆಲ್ಲ ಪೈಪ್ ಎಲ್ಲ ಫುಲ್ ಸುತ್ತ ಬರ್ತದೆ. ಪೈಪ್ ಸೆಂಟ್ರ್ ಪೈಪ್ ಇದು, ಸುತ್ತ ಪೈಪ್ ಬರ್ತದೆ. ಅಲ್ಲಿಂದ ಬೆಂಕಿ ಹಾಕ್ತಾರೆ. ಹಂಗೆ ಲೆಕ್ಕ. ಅದು ಬಿಚ್ಚಿಟ್ಟವ್ರೆ ಎಲ್ಲ ಮಣ್ಣು ಹಿಡಿದ್ಬಿಟ್ಟು ಹೀಗೆ ಹೊಗೆ ಸೊಪ್ಪನ್ನ ಕಡ್ಡಿ ಕಟ್ಟೋದು. ಆ ನಂತರ ತೋರಿಸಿದ್ನಲ್ಲ ಆ ರೂಮ್ಗೆ ಈ ಥರ ಕಟ್ತಾರೆ. ಆಮೇಲೆ ಈ ಥರ ಬೆಂಕಿನ ಕೊಡ್ತಾರೆ. ನೆಕ್ಸ್ಟ್ ಇದು ಬರ್ತಾರೆ, ಈ ಥರ ಬೆಂಕಿ ಕೊಡ್ತಾರೆ. ಅದು ಕೆಳಗಡೆ ಪೈಪ್ಗಳೆಲ್ಲ ಹಾಕಿ ಬೆಂಕಿನ ಹಾಯಿಸೋದ್ರಿಂದ ಅದು ಹೀಟ್ ಆಗುತ್ತೆ, ಸುತ್ತ ರೂಮ್ ಫುಲ್ ಹೀಟ್ ಆಗುತ್ತೆ. ಮಿಷಿನ್ಗಳು ಇದರಲ್ಲೇ ನಾವೆಲ್ಲ
ಕಟಿಂಗ್ ಮಾಡೋದು ಎಲ್ಲ ಐಟಮ್. ಆಮೇಲೆ ಮನೆ ಸಾಮಾನೆಲ್ಲ ಜಾಸ್ತಿ ಅವೆಲ್ಲ ತುಂಬ್ಕೊಂಡವ್ರೆ ಏನು ಕೇಳೋದು? ಏನು ಕಟ್ ಮಾಡಕ್ಕೆ? ಅದು ಗಿಡ ಎಕ್ಸ್ಟ್ರಾ ಇದಿರ್ತಲ್ಲ ಕೆಳಗಡೆ ಕ್ಲೀನ್ ಮಾಡಕ್ಕೆ. ಹಾಂ, ಕಟ್ ಮಾಡ್ಬಿಟ್ಟಿದ್ದೆ. ಒಳಗಡೆ ಈಗ ಗೆಣಸಿದೆ ಅದರಲ್ಲಿ. ಈಗ ಇಷ್ಟುದಕ್ಕೆ ಗೆಣಸು ಬಂದ್ಬಿಟ್ಟಿರ್ತದೆ. ಒಳಗಡೆ ಇದೆ, ಒಳಗಡೆ. ಹೌದು, ಹೆಚ್ಚಿಗೆ ಪಪಾಯಗಳನ್ನ ಬೆಳೆದಿದ್ದಾರೆ. ಏನಂದ್ರಿ ಆಶಾ? ಕಾರ್ ಏನಕ್ಕೆ ಓಪನ್ ಮಾಡಿ ಇಟ್ಬಿಟ್ಟಿದ್ದೀರಾ? ನಂದಲ್ಲದೆ ಅದಾವು. ಓ ನಿಮ್ದಲ್ವಾ? ಓ ಇದರ ಒಳಗೆ ನಾನು ಯಾರೂ ಇಲ್ಲ, ಇದ್ಯಾಕೆ ಹಿಂಗೆ ಓಪನ್ ಮಾಡಿಟ್ಟವ್ರೆ ಅನ್ಕೊಂಡು. ಏಯ್ ಮೆಮೊರಿ. ಇದು ಸುತ್ತ ನೋಡಿದ್ವಿ. ಈಗ ನಾವು ಹೊರಟಿರೋದು ತೋಟದ ಒಳಗಡೆಗೆ. ಮನೆ ತೋಟದ ಹಿಂದೆ ಏನಿದೆ, ಪಕ್ಕದಿಂದ ಹಿಂದಕ್ಕೆ ಏನೇನಿದೆ ಅದನ್ನ ನೋಡಕ್ ಹೋಗ್ತಾ ಇದ್ವಿ. ಮಾಡ್ಬಿಟ್ರು ಸ್ಟಂಪ್ಸ್ ಇತ್ತಲ್ಲ, ಅದೇ ಸೈಡ್ ಎಲ್ಲ ಕಟ್ ಮಾಡಿದ್ರು. ಇಲ್ಲ ಅಂದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಜಾಗದಲ್ಲಿ ಫೋಟೋ ಶೂಟ್ ಮಾಡಿದ್ರೆ ಯಾವ ಥರ ಇರುತ್ತೆ ನೋಡಿ. ಇದೆಲ್ಲ ಫುಲ್ಲು ತೇಗದ ಮರಗಳು. ಈಗ ಈಗ ಮನೆಗೆಲ್ಲ ಹಾಕ್ತೀವಲ್ಲ, ಹಾಂ ಗ್ಲಾಸ್ ಒಳಗೆ ಬರ್ತದೆ. ಹೋಗಿ ರೆಸ್ಟ್ ಮಾಡೋದು. ಇದು ಕಾಕಡ ಅನ್ಸುತ್ತಲ್ವಾ? ನಿಮ್ಮ ಅಮ್ಮಂದು ಇದು ಗಿಡ ಅಮ್ಮಂದು ಇದೆಯಾ? ಇಲ್ಲ ಗೊತ್ತಿಲ್ಲ. ಅದು ಇನ್ನೊಂದಿದೆ, ಅಮ್ಮನ್ ತೋರಿಸ್ತೀನಿ ಬನ್ನಿ. ಹೌದಾ? ಅಮ್ಮ ಇನ್ನೊಂದು ನುಗ್ಗೆಕಾಯಿ ಕೊಟ್ಟಿದ್ರು. ನುಗ್ಗೆಕಾಯಿ ಗಿಡನ ಮರ. ಅಲ್ಲಿ ವಿಜಯನಗರದಲ್ಲಿ ಒಂದು ಕಡ್ಡಿ ಕೊಟ್ಟಿದ್ರು, ನಡಿ ಅಂದ್ಬಿಟ್ಟು. ಅಮ್ಮ ಕೊಟ್ಟಿರೋದು ಯಾವ ಏನು ನುಗ್ಗೆ, ನುಗ್ಗೆದು ನುಗ್ಗೆ. ನುಗ್ಗೆಕಾಯಿ ಗಿಡ ಅಲ್ಲಿ ಆ ಕಡೆ ಐತಲ್ಲ ಅದು. ವಿಜಯನಗರದ ಇತ್ತಲ್ವಾ? ಹಾಂ ಗೊತ್ತಾಯ್ತು. ಅಲ್ವಾ? ಹಾಂ ಆಮೇಲೆ ಇಲ್ಲಿ ನಿಮ್ಮ ಅಮ್ಮನ ಸದ್ಯಕ್ಕೆ ಇಲ್ಲಾರೆ ಇರ್ಲಿ ಅತ್ತಾಗಿ ದಂಡ ಆಗೋದಿಲ್ಲ. ಇದು ತೊಗರಿಕಾಯಿ ಅನ್ಸುತ್ತಲ್ಲ? ಇಲ್ಲ, ಅಪ್ಸಣ್ಣ ಮೊಗ್ಗು. ಹಾಂ, ಅಪ್ಸಣ್ಣ ಮೊಗ್ಗು ಅಂದ್ರೆ ಅಪ್ಸಣ್ಣ ಮೊಗ್ಗು ಅಂದ್ರೆ ಅದೇನೋ ಅಪ್ಸಣ್ಣ ಬೀಜ ಅಂತ ಬರುತ್ತಂತೆ, ಆಯಿಲ್ ಮಾಡ್ತಾರಂತೆ ಅದನ್ನ. ಹಾಂ, ಇದನ್ನ ಗೊಬ್ಬರ ಆಗ್ಲಿ ಅಂತ ಅದನ್ನ ಭೂಮಿಗೆ ಒಳ್ಳೇದಾಗ್ಲಿ ಅಂತ ಇಟ್ಟಿರೋದು. ಆಮೇಲೆ ಉತ್ಬಿಡ್ತಾರೆ, ಅದು ಗೊಬ್ಬರ ತರ ಆಕ್ಟ್ ಮಾಡತ್ತಾರೆ. ಅಲ್ಲ ಅದು ಅಪ್ಸೆಟ್ ಬೀಜ ಅದು ತಗೊಂಡು ಏನು ಮಾಡ್ತಾರೆ ಅಂತ? ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರಂತ. ನನಗೆ ಗೊತ್ತಿಲ್ಲ ಹಿಂಗೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಆಯಿಲ್ನ ಕೇಳೇ ಇಲ್ಲ ನಾನು. ನಾನು ಇದ್ರ ಮೊಗ್ಗು ನಾವು ತಿಂದಿದ್ವಿ, ಎಲ್ಲೋ ಕಲರ್ ಫ್ಲವರ್ ಬರುತ್ತೆ, ತಿನ್ಬೋದು. ಹಾಕೊಂಡು ಅಡುಗೆಗೆ ಯೂಸ್ ಮಾಡೋದೇನೋ ಒಟ್ಟಿನಲ್ಲಿ. ಅಡುಗೆದೇನೆ ಬಟ್ ಇದು ಗೊಬ್ಬರ ಆಗಲಿ ಅಂತ ಹಾಕಿರೋದು. ಇದು ಯೂಸ್ ಮಾಡ್ಕೊಳ್ಳಲ್ಲ ನೀವು? ಎಲ್ಲ ಗೊಬ್ಬರಕ್ಕೋಸ್ಕರ ಕಷ್ಟಪಡ್ಕೊ ಬೆಳೆಸ್ತಾ ಇದ್ದೀರಾ. ಅಷ್ಟು ಒಳ್ಳೇದು ಅಂತನಾ? ಗೊಬ್ಬರ ಆಗಲಿ ಅಂತ ಅಡಿಕೆ ತೆಂಗಿದೆ. ಆಶಾ ನೋಡ್ರಿ, ಹೋಗಿ ಮನೆಗೆ ಹೋಗಿ. ಈಗ ಇಲ್ಲೇ ನಿನ್ ಮಗನ್ ಫೋಟೋ ಕಳ್ಸಿ, ಅದಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಎಲ್ಲ ಸವರ್ಸಿದ್ರು. ಮೊನ್ನೆ ಫುಲ್ ಫೋಟೋ ಶೂಟ್ ತರ ಆಗ್ಬಿಟ್ಟು, ಗುಹೆ ತರ. ಗೊತ್ತಿರ್ಲಿಲ್ಲ, ಕಟ್ ಮಾಡಿಸೋದು. ಅದನ್ನೆಲ್ಲ ಕೂತ್ಕೊಂಡು ನೋಡ್ಕೊಂಡು ಮಾಡಿಸಿ ಜೇನ್ ಹಾಕಿದ್ರು ಡ್ಯಾಡಿ. ಆಗ ಬಾಕ್ಸ್ಗಳು ಅಲ್ಲಲ್ಲೇ ಫಿಟ್ ಮಾಡಿದ್ರು. ಹಂಗಾಗಿ ಆಗಾಗ ಜೇನ್ಗಳು ಬಂದು ಗೂಡು ಕಟ್ಕೊತ ಹೋಗಿ ಅವಾಗ ಬರ್ತವೆ. ಈ ಥರ ನೋಡಿದ್ರೆ ಬರ್ತವ ಅವು. ನೋಡ್ರೆ ಬರ್ತವೆ. ಅಲ್ಲ ಹೆಂಗೆ ಆ ಸಣ್ಣ ಹೋಲಿಂದ ಒಳಗೆ ಹೋಗುತ್ತಾ ಅಂತ? ಹಾಂ, ಅಲ್ಲ ಆಶಾ, ಇಲ್ಲಿ ಹೆಂಗೆ ಬಂದು ಕೂತ್ಕೋತವೆ ಅಂತ? ಅದೇ ಆ ಜೇನ್ ಸೌಂಡ್ಗೆ ಒಂದು ದಪ್ಪು ಜೇನನ್ನ ತಂದು ಇಲ್ಲಿಗೆ ಫಿಕ್ಸ್ಕೊಂಡು ಹೋಗ್ತಾನಂತೆ. ಇಟ್ಬಿಡ್ತಾನೆ ಅಲ್ಲಿ ತೆಗೆಯಲ್ಲ. ಇಲ್ಲ ತೆಗಿ, ಅದಾಗದೆ ಓಡಾಡುತ್ತೆ. ಇಲ್ಲೆಲ್ಲ ಗಿಡ ಮರಗಳ ಮೇಲೆ ಕುತ್ಕೊಂಡು ತಿನ್ಕೊಂಡು ಅಲ್ಲಿ ಅದು ಇದಾಗತ್ತಂತೆ, ದೊಡ್ಡ ಆಗ್ತಾವಂತೆ. ಅದು ಸಂಘ ಎಲ್ಲ ಕಟ್ಕೊಂಡು. ಒಂದಿದ್ದು ಬಿಟ್ರೆ ಸಂಘ ಕಟ್ಕೊಂತವ. ಅದೇನೋ ಹೆಜ್ಜೆನೋ ಏನೋ ಒಂದೊಂದು ಬಾಕ್ಸ್ ಒಂದು 10 ಸಾವಿರ ಒಂದೊಂದು ಚಾರ್ಜ್ ಮಾಡಿ ಸುಮಾರು ಮಾಡ್ದ. ಲಾಸ್ ಆಯ್ತು ನಮ್ಗೇನದು ಯೂಸ್ ಆಗಲಿಲ್ಲ. ಬೇಗ ಹೋಗೋರ್ ಜೊತೆ ಅಲ್ಲಿ ಒಳ್ಳೆ ಹತ್ರಕ್ಕೆ ನಾನು ನಿಧಾನಕ್ಕೆ ಬರ್ತೀನಿ. ನೀವು ವಾಪಸ್ ಹೋಗಿ ಕಷ್ಟ ಆಗ್ಬೋದು. ನಾನೀಗ ಹೋಗ್ತಾ ಇರೋದು ಒಂದು ಹೊಳೆ ನೋಡಲಿಕ್ಕೆ. ಅವ್ರ ತೋಟದ ಪಕ್ಕದಲ್ಲಿ ಇರುವಂಥ ಹೊಳೆ ನೋಡಲಿಕ್ಕೆ. ಹಾಗೂ ಇದು ಇವ್ರ ತೋಟದ ಎಂಡ್ ಪ್ಲೇಸ್, ಅಂದರೆ ಎಂಡ್. ಆ ಪಕ್ಕದಲ್ಲಿ ಇನ್ನೊಬ್ಬರು ತೋಟ ಇದೆ. ಇದು ಎಂಡ್ ಅವ್ರದ್ದು, ಬಾರ್ಡ್ರ್ ಥರ. ನನ್ನ ಜೊತೆ ಇವ್ರ ಪೂರ್ತಿ ತೋಟ ನೋಡೋಣ, ಹಿಂದ್ಗಡೆಯಿಂದ ಯಾವ ಥರ ಇದೆ, ಇನ್ನು ಏನೇನು ಬೆಳೆದಿದ್ದಾರೆ ಅಂತ. ಹಾಗೆ ನಾನು ಹೋಗ್ತಾ ಇರೋದು ಈಗ ಹೊಳೆ ನೋಡಲಿಕ್ಕೆ. ಆ ಹೊಳೆಯಿಂದ ಅವರು ಪಂಪ್ ಸೆಟ್ಟಲ್ಲಿ ನೀರನ್ನ ಇದು ಮಾಡಿಕೊಂಡು ಈ ತೋಟಕ್ಕೆ ಹಾಯಿಸ್ತಾರೆ. ಆ ಹೊಳೆ ನೋಡೋಣ ಬನ್ನಿ. ಕೆರೆ ಇರೋದ್ರಿಂದ ಹೊಳೆನಾ? ಲಕ್ಷ್ಮಣ ತೀರ್ಥ ಅಂತ ಇದೆ. ಯಾವುದು? ಲಕ್ಷ್ಮಣ ತೀರ್ಥ. ಹೊಳೆನಾ?
ಈ ತರ ನೀಟ್ ಮಾಡ್ಬಿಡ್ವೆ ಅಲ್ಲಿ ಹೋಗಕ್ಕೆ ಸರಾಗ ನಿಮ್ಗೆ ಓ ಇಲ್ಲಿಂದ ಹೋಗ್ಬೋದಾ? ನೀರ್ ತನಕ ಅದೇ ಗೊತ್ತಾಯ್ತು, ಅದೇ ಇನ್ನೊಂದು ಚೂರು. ಹೌದು, ನೀರು ತನಕನೇ. ನೀರಿನಿಂದ ಮುಂದಕ್ಕೆ ಹೋದರೆ ಹೊಗೆನೆ. ನೋಡಿ ಇದೆಲ್ಲ ಈಗ ಮನೆ ನೀಟ್ ಮಾಡಿ ನೋಡಿ ಅಲ್ಲಿ ಕಾಯಿಗಳೆಲ್ಲ ಹಂಗೆ ಬಿದ್ದಿರ್ತವೆ, ಎತ್ತಬೇಕೆಲ್ಲ ಕೊಬ್ಬರಿ ಆಗ್ಬಿಟ್ಟಿರ್ತವೆ ಅವು ಬಿದ್ದಿರೋ. ಎಲ್ಲ ಹರಿವು ಆಯ್ತವೆ. ನೋಡಿ ಇವು ಅಡಿಕೆ ಇವಾಗ ಸ್ಟಾರ್ಟ್ ಆಗಿದೆ. ಅಡಿಕೆ ಇದೆಲ್ಲ ಒಂದ್ಸಲ ಇದಾದ್ಮೇಲೆ ಎಲ್ಲ ಬೀಳಿಸಿ ಆಮೇಲೆ ಇದು ಮಾಡ್ತೀರಾ? ಇದು ಆಗಿದೆ 6 ವರ್ಷ. ಇದು ಫಲ ಕೊಡಬೇಕು ಅಂದರೆ ಇನ್ನೂ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ನೋಡಿ. ಸರಿ ಸರಿ. ಅಲ್ಲಿ ಒಂದ್ಸಾರಿ ಈಗ ಹೋದ ತಿಂಗಳು ಸ್ವಲ್ಪ ಕೂದ್ರು ಬ್ಯಾಲೆನ್ಸ್ ಬಿಟ್ಟವ್ರೆ. ಎಷ್ಟು ಈಗ ಟೇಸ್ಟ್ ಇದೆ? ಸ್ವಲ್ಪ ಕ್ಯಾನ್ಸರಸ್ಸು ಎಲ್ಲ ಇದು ಮಾಡಬೇಕು ಅಂತ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇದೆಯಲ್ರಿ. ಬೇಕೇ ಬೇಕು ಅಂತ ಏನು ಕೇಳಿ, ಸಂಪ್ರದಾಯನ ಒಂದು ರೀಸನ್ಗೆ. ಸಂಪ್ರದಾಯಕ್ಕೆ ಇನ್ನೊಂದು ಎಕ್ಸ್ಪೋರ್ಟ್ ಅದಕ್ಕೆ ಇದಕ್ಕೆ ಬೇಕೇ ಬೇಕಾಯ್ತದೆ. ಅಲ್ಲ ಅದೇನೋ ಅಮೇರಿಕಾದ ಅಥವಾ ಯಾವುದೋ ಒಂದು ಇದರಿಂದ ಕ್ಯಾನ್ಸರಸ್ಸು ಅದನ್ನ ಸ್ಟಾಪ್ ಮಾಡಬೇಕು, ಬೆಳೆನ ಸ್ಟಾಪ್ ಮಾಡಬೇಕು. ಅದು ಅಡಿಕೆ ಬೆಳೆಗಾರರೆಲ್ಲ ಭಯ ಪಡ್ತಾ ಇದ್ದಾರೆ ಅನ್ನೋ ವಿಷಯ. ಇದು ಎಲ್ಲಿ ಎಷ್ಟೆಷ್ಟು ಬಿದ್ದಿರ್ತಾವ ಅಲ್ಲೊಂದು ಇಲ್ಲೊಂದು ಒಟ್ಟಿನಲ್ಲಿ ಎರಡೆರಡು ಕೈಯಲ್ಲಿ ಎತ್ಕೊಂಡು ಆಮೇಲೆ ಆಗೋದು ಎಲ್ಲ ಟೈಮು ಆಗೋದಿಲ್ಲ. ಒಬ್ಬರೇ ಮಾಡ್ತಾರೆ ನೋಡು ಸರ್. ಅಯ್ಯೋ ಚಂದ, ಸುಮ್ಮನೆ ಇರಿ, ಬ್ಯುಸಿ ಇರ್ತೀರಾ ನೀವು. ಒಟ್ಟಿನಲ್ಲಿ ಬ್ರೈನು ಚೆನ್ನಾಗಿರ್ತದೆ, ಒಳ್ಳೆ ಗಾಳಿ ಬೆಳಕಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋಯ್ತದೆ ಇವು. ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಯ್ತು. ಬಂದವರೆಲ್ಲ ತುಂಬಾ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಕಾಲ. ತೆಂಗು ನೋಡಿ ಅಲ್ಲಿ ಸ್ಟಾರ್ಟ್ ಆಗಿದೆ ಫಸ್ಟ್. ತೆಂಗು 150 ಮರ ಇದೆಯಾ? ಇದು ಈಗ 100 ಚಿಲ್ಲರೆ ಇದೆ. ಇನ್ನು ಇದು ಒಟ್ಟು ಒಂದು ಈಗ ಬರೋದು ಬಂದಿರೋದು 2 ಸೇರಿ ಒಂದು 300 ಆಗುತ್ತದೆ. ಇದು ತೆಂಗಿನ ಮರ. ತೆಂಗಿನ ಮರ ಇದಿದೆ 2000 ಇದೆ. 2000 ಅಡಿಕೆ ಮರ. ಎಷ್ಟು ಇದಕ್ಕೆ 6 ಅಡಿ ಎಷ್ಟು ಅಡಿ ಬೇಕು ಒಂದೊಂದಕ್ಕೆ? ಈಗ ನೋಡಿ ಇದು 8 ಅಡಿ 9 ಅಡಿ ಇದೆ. ಇದು ಡಿಸ್ಟೆನ್ಸ್ ಇಲ್ಲಿ ಕಾಣುತ್ತಲ್ಲ, ಅದರಿಂದ 6 ಅಡಿ 7 ಅಡಿ. ಯಾವಾಗಲೂ ಗ್ಯಾಪ್ ಹಂಗೆ ಕೊಡಬೇಕು. 6 ಅಡಿ ಹಿಂಗೆ. ಇದು ಹಲಸಿನ ಇದು. ಹಲಸಿನ ಮರ ಅಲ್ವಾ, ಹಲಸಿನ ಹಣ್ಣು ಬೀಳುತ್ತೆ. ಇದು ಓಡಾಡಕ್ಕೆ ಟ್ರ್ಯಾಕ್ಟ್ರು ಏನೇ ಬಂದರೂ ಜಾಸ್ತಿ ಹೌದೌದು. ಈಗೆಲ್ಲ ಅವನ ಮೇಕೆ ಹೊರಟಾಯ್ತು ಅಂತ ಗಾಡಿ ಮಾಡಿಲ್ಲ, ಹಂಗೆ ಓಡಾಡೋದು. ನೋಡಿ ಇಲ್ಲಿ ತೆಂಗು ನೋಡಿ. ಅದು ಹೊಸದ್ರಲ್ಲಿ ಹೊಸ ಮರ ಚೆನ್ನಾಗಿ ಬಿಡುತ್ತೆ, ಆಮೇಲೆ ಹೋಯ್ತಾ ಸ್ವಲ್ಪ ಕಮ್ಮಿ ಆಗ್ಬೋದು. ನೋಡಿ ಈಗ ನೋಡಿ ಪಕ್ಕದವ್ರು ಹೆಂಗಿದೆ, ಹೆಂಗ್ ಮೇಂಟೈನ್ ಮಾಡ್ತೀವಿ ಹಂಗೆ. ನಾವು ಅದನ್ನ ಯಾವ ತರ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇಲ್ಲಿ ನಾವು ಒಂದೊಂದಕ್ಕೂ ನೀರು ಯಾವ ಥರ ಅಂತಂದ್ರೆ ಇದಕ್ಕೆಲ್ಲ ಡ್ರಿಪ್ ಮಾಡ್ಕೊಂಡಿದ್ವಾ. ಇದು ಹನಿ ನೀರಾವರಿ ಅಂತ ಗೊತ್ತಾಯ್ತು. ಕಡೆ ಇಲ್ಲಿ ಬೀಳ್ತಾ ಇದೆ ನೀರು. ನೋಡಿದೆ ಮನೆ ಕುತ್ಕೊಂಡಾಗ ಏನು ಒಂದು ಚೂರು ಇದು ಮಾಡಿದ್ರೆ ಸರಿ. ಇದನ್ನೆಲ್ಲ ನೋಡ್ಕೊತಾ ಇರ್ಬೇಕು ನೀವು, ನೀರು ಸರಿಯಾಗಿ ಹೋಯ್ತೈತಾ ಇಲ್ವಾ ಅಲ್ವಾ. ಏನಾದ್ರು ಸಿಕ್ಕಾಕೊಂಡ್ರು ಒಂದು ಏನೋ ಸಿಕ್ಕಾಕೊಳ್ಳೋದು. ಈ ಪ್ರತಿ ಗಿಡದ ಸಾಲ್ಗೂ ಲೈನಕ್ಕೆ ಪೈಪ್ನ ಹಾಕಿ ಪ್ರತಿ ಗಿಡಕ್ಕೂ ಒಂದೊಂದು ಡ್ರಾಪ್ ನೀರು ಹೋಗೋ ಥರ ಹನಿ ನೀರಾವರಿ ಪದ್ಧತಿನ ಯೂಸ್ ಮಾಡಿಕೊಂಡು ಗಿಡ ಮರಗಳನ್ನು ಬೆಳೀತಿದ್ದಾರೆ. ಮೇಯ್ನಾಗಿ ಈ ತೋಟದಲ್ಲಿ ಅಡಿಕೆ ಮತ್ತು ತೆಂಗು ಹಾಗೂ ಪಪ್ಪಾಯ ಗಿಡಗಳನ್ನ ಹಾಕಿದರೆ ಅಲ್ಲಿ ಮನೆಗೆ ಬೇಕಾದಂಥ ಸಣ್ಣ ಪುಟ್ಟ ತರಕಾರಿ ಮತ್ತು ಸೊಪ್ಪುಗಳನ್ನ ಕೂಡ ತೋಟದಲ್ಲಿ ಬೆಳೀತಾ ಇದ್ದಾರೆ. ಈ ತೋಟದ ಸಂಪೂರ್ಣ ಜವಾಬ್ದಾರಿನ ಈ ವಯಸ್ಸಿನಲ್ಲೂ ಅಂಕಲ್ ಒಬ್ಬರೇ ನಿಭಾಯಿಸ್ತಾ ಇದ್ದಾರೆ. ನೋಡಿ ಎಷ್ಟು ದೊಡ್ಡ ತೋಟ ಅಂತ, ಅವ್ರು ಒಬ್ಬರೇ ನಿಭಾಯಿಸ್ತಾರೆ ಎಲ್ಲನೂ. ಈ ಬೆಳೆಯೋದಾಗಿರ್ಬೋದು ಮತ್ತು ಗಿಡಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಹಾಗೆ ಸೇಲ್ ಆಗಿರ್ಬೋದು, ಎಲ್ಲನೂ ಕಟಾವು ಸಂಬಂಧಪಟ್ಟ ಎಲ್ಲ ಕೆಲಸ, ಪ್ರತಿಯೊಂದು ಕೆಲಸನೂ ಒಬ್ಬರೇ ನಿಭಾಯಿಸ್ತಾ ಇದ್ದಾರೆ.
ನೀವು ಅದು ಶಿಫ್ಟ್ ಮಾಡ್ತಾ ಇದಕ್ಕೆ ರೈನ್ ಗನ್ ಅಂತಾರೆ. ರೈನ್ ಗನ್. ಈಗ ನೋಡಿ ಅಲ್ಲೊಂದು ಹೊಡಿತಾರೆ, ಎತ್ಕೊಂಡು ಇಲ್ಲಿ ಮುಕ್ಕಾಲು ಕವರ್ ಆಗುತ್ತೆ, ನೀರು ಬರ್ತದೆ ಇಲ್ಲಿಗೆ. ನೀರು ಬರ್ತೀವಿ, ನಿಮಗೆ ಬಟ್ಟೆ ತೇವಾಗ್ಬಿಡ್ತವೆ. ಇಲ್ಲ ಹಿಂಗೆ ಬಂದ್ಬಿಡಿ, ಹಿಂಗೆ ಬಂದ್ಬಿಡಿ ಆ ಕಡೆನೇ. ಇನ್ನೇನು ಈಗ ನೀರು ಬರ್ತಾ ಇಟ್ರೆ ಆ ಕಡೆ ಅಲ್ಲ ನೀರು ಹೊಡಿತಾ ಇದ್ದಿಲ್ಲ. ಬನ್ನಿ ಬರ್ತದೆ, ನೀರು ಬರ್ತದೆ ಇಲ್ಲಿಗೆ ಬನ್ನಿ. ಈಗ ಇವೆಲ್ಲ ನಾವೇ ಮಾಡ್ಬೇಕು. ಹೌದು, ಲೇಬರ್ ಸಿಗಲ್ಲ ಇವೆಲ್ಲ ನೀವು ನೋಡ್ಕೊಳ್ಳೋದು, ಆಫ್ ಮಾಡೋದು ನಾವೇ ಮಾಡೋದು. ಎಲ್ಲ ಸ್ಟಾರ್ಟ್ ಆಗಿದೆ. ಇದು ಎಲ್ಲಿವರೆಗೂ ಇದೆ? ಅಲ್ಲಿವರೆಗೂ? ಅದೇ ಕಲ್ಲು ಕಾಣ್ತಿದ್ವಿ. ಹಾಂ. ಅದು ಮೇಲ್ಗಡೆ ಒಂದು ಪೀಸ್, ಅದು 1 ಎಕರೆ. ಅದು ಹಿಂಗೆ ಬಿಟ್ಟು ಒಂದು ರೋಡ್ ಸೈಡ್ ಇದೆ. ಈ ಬೇಲಿ ಬಿಟ್ಟು ಆ ಕಡೆ ಇದೆ. ಓ, ಅದು ಇದೆ ಅಲ್ಲಿಂದ. ಖಾಲಿ ಇದೆ. ಅದು ನಿಮ್ಗೆ ತೋಟ ಅಂದ್ರೆ ಇದೆ. ಚೆನ್ನಾಗಿದೆ. ಒಟ್ಟಲ್ಲಿ ಗಾಳಿ ವಾತಾವರಣ ನೇಚರ್ ಚೆನ್ನಾಗಿದೆ. ಹೌದು, ಇಷ್ಟು ಚಿಕ್ಕದ್ರಲ್ಲೇ ಬೆಳೀತದೆ 4 ವರ್ಷಕ್ಕೆ. ಮೇಲೊಂದು ಗಿಡ ಇದೆ, ಇಲ್ಲೊಂದು ಗಿಡ ಇದೆ. 4 ವರ್ಷದ ಫಸಲು ಅಂದ್ರೆ ಸ್ವಲ್ಪ ಏಜ್ ಕಮ್ಮಿ ಇದೆ, ಏಜ್ ಕಮ್ಮಿ, ಆಯ್ತು ಕಮ್ಮಿ. ಓ, ಅಂದರೆ ಇದು ತಳಿ. ಅಡಿಕೆ, ತೆಂಗು, ಪಪಾಯ, ಮಾಮೂಲಿ ಮರಗಳು, ಟೀಕು. ಕೆಳಗಡೆ ಸಿಲ್ವರ್ ಇದೆ. ಸಿಲ್ವರ್ ಇದೆಯಾ? ಸಿಲ್ವರ್ ಮರ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.